ಮುದದಿ ಕೊಂಡಾಡುವೇನೋ ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ. ಪ್ರಕೃತಿಯೇ ಮೈದಳೆದು ನಿಂತಿರುವ ಕಾಸರಗೋಡಿನ ಕುಂಬಳೆ ಸೀಮೆಯ ಸುಂದರವಾದ ಪರಿಸರದಲ್ಲಿ ಶತಶತಮಾನಗಳಿಂದ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುತ್ತಾ ನೆಲೆ ನಿಂತಿರುವ ಆರಾಧ್ಯನೇ ಮಧೂರು ಶ್ರೀ ಸಿದ್ಧಿವಿನಾಯಕ ದೇವ. ಯಕ್ಷಗಾನ ಕಲಾ ಪ್ರಕಾರದಿಂದ ತೊಡಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೂ ಸಿದ್ಧಿವಿನಾಯಕನಿಗೆ ಪ್ರಾರ್ಥನೆ ಸಲ್ಲಿಸಿಯೇ ಕರಾವಳಿಯ ಮಂದಿ ಮುಂದುವರಿಯುವುದು. ಇಷ್ಟು ಕಾರಣಿಕದ ಕಾಸರಗೋಡಿನ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ 2025 ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ವಿಜೃಂಭಣೆಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಸಂಭ್ರಮ. ಇಲ್ಲಿ ಪೂಜಿಸಲ್ಪಡುವ ಸಿದ್ಧಿವಿನಾಯಕನದು ಸ್ವಯಂಭೂ ವಿಗ್ರಹವಾಗಿದೆ. ಪುಟ್ಟ ಬಾಲಕನೊಬ್ಬ ಗಣಪನ ಚಿತ್ರವನ್ನು ಬಿಡಿಸಿ ಅದಕ್ಕೆ ಪೂಜೆ ಸಲ್ಲಿಸತೊಡಗುತ್ತಾನೆ. ಅಕ್ಕಿ ಹುಡಿಯ ಪಚ್ಚಪ್ಪವನ್ನು ಪ್ರಧಾನ ನೈವೇದ್ಯವಾಗಿ ದೇವರಿಗೆ ಸಮರ್ಪಿಸುತ್ತಾನೆ. ಅಂದಿನಿಂದ ಗಣೇಶನ ಚಿತ್ರವು ವಿಗ್ರಹದ ರೂಪು ಪಡೆಯಿತು ಎಂಬ ಕಥೆಯು ಇಲ್ಲಿ ಇಂದಿಗೂ ಜನಜನಿತ. ಇನ್ನು ಮಧೂರು ಅಪ್ಪ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಮಧೂರು ಅಪ್ಪದ ರುಚಿ ಸವಿದವರು ಅದನ್ನು ಮರೆಯುವುದೇ ಇಲ್ಲ. ಯಾವುದೇ ಆಡಂಬರದ ಪೂಜೆಗಳು ಅಲಂಕಾರಗಳು ಬೇಕಿಲ್ಲದ ಸಿದ್ಧಿವಿನಾಯಕನಿಗೆ ಭಕ್ತರು ಸಮರ್ಪಿಸುವ ವಿಧ ವಿಧದ ನೈವೇದ್ಯಗಳೇ ಅವನನ್ನು ಸಂಪ್ರೀತಗೊಳಿಸುವ ದಾರಿ. ಇಲ್ಲಿಯ ಪ್ರಧಾನ ದೇವರಾದ ಶ್ರೀ ಮದನಂತೇಶ್ವರ ಲಿಂಗವು ಕ್ಷೇತ್ರದ ಮೂಲಸ್ಥಾನವಾದ ಉಳಿಯತ್ತಡ್ಕದಲ್ಲಿ ಮದರು ಎಂಬ ಮಹಿಳೆಯು ಸೊಪ್ಪು ಹೆರೆಯುತ್ತಿದ್ದಾಗ ಕತ್ತಿ ಶಿಲೆಗೆ ತಾಗಿ ರಕ್ತ ಚೆಲ್ಲಿತು. ದಿಗ್ಭ್ರಮೆಗೊಂಡ ಅವಳು ಸೀಮೆಯ ಅಂದಿನ ಅರಸರಾದ ಜಯಸಿಂಹ ರಾಜೇಂದ್ರರಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ಸೂಕ್ತ ಪರಿಶೀಲನೆ ನಡೆಸಿ ದೇವಸ್ಥಾನ ನಿರ್ಮಿಸಲು ಕ್ರಮ ಕೈಗೊಂಡರು. ಶ್ರೀ ಮದನಂತೇಶ್ವರನು ಸಿದ್ಧಿವಿನಾಯಕನು ನೆಲೆಸಿರುವ ಮುಖ್ಯ ಗುಡಿಯು ನೋಡಲು ವಿಶಿಷ್ಟವೆನಿಸುವ ಗಜಪೃಷ್ಠಾಕಾರದಲ್ಲಿದೆ. ಅನೇಕ ಅಪರೂಪದ ಕಲಾತ್ಮಕ ಹಾಗೂ ಸೂಕ್ಷ್ಮ ಕೆತ್ತನೆಗಳನ್ನು ಈ ದೇವಳದಲ್ಲಿ ಕಾಣಬಹುದು. ಹಿಂದೂ, ಬೌದ್ಧ ಹಾಗೂ ನೇಪಾಳಿ ವಾಸ್ತುಶೈಲಿಯ ಪ್ರಭಾವದಲ್ಲಿ ನಿರ್ಮಾಣವಾಗಿರುವ ವಿಶೇಷ ಹಿಂದೂ ಶ್ರದ್ಧಾ ಕೇಂದ್ರ ಇದೆ. ಹಲವಾರು ವರ್ಷಗಳ ನಂತರ ದೇವಸ್ಥಾನಕ್ಕೆ ಕಾಯಕಲ್ಪ ದೊರೆತಿದೆ. 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣಗೊಂಡಿದ್ದು ದೇವಸ್ಥಾನದ ಮೂಲ ಸ್ವರೂಪಕ್ಕೆ ಚ್ಯುತಿಯಾಗದಂತೆ ನೋಡಿಕೊಳ್ಳಲಾಗಿದೆ. 12 ಕೋಟಿ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ದೇವಸ್ಥಾನದ ನಿರ್ಮಾಣದಲ್ಲಿ ಬಳಸಿರುವುದು ವಿಶೇಷ. ಪರಮಪೂಜ್ಯರಾದ ಎಡನೀರು ಶ್ರೀ, ಒಡಿಯೂರು ಶ್ರೀ, ಮಾಣಿಲ ಶ್ರೀ, ಕೊಂಡೆವೂರು ಶ್ರೀ ಹಾಗೂ ಕ್ಷೇತ್ರದ ತಂತ್ರಿವರ್ಯರಾದ ಡಾಕ್ಟರ್ ಶಿವಪ್ರಸಾದ್ ತಂತ್ರಿ ದೇರೆಬೈಲು ಇವರ ಮಾರ್ಗದರ್ಶನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಜೊತೆಯಲ್ಲೇ 32 ವರ್ಷಗಳ ನಂತರ ಮೊಟ್ಟಮೊದಲ ಬಾರಿಗೆ ಸಿದ್ಧಿವಿನಾಯಕನಿಗೆ ಪ್ರಿಯವಾಗಿರುವ ಅಪ್ಪದಿಂದ ಮೂಡಪ್ಪ ಸೇವೆಯೂ ನಡೆಯಲಿದೆ. ನಿತ್ಯವೂ ಕ್ವಿಂಟಾಲ್ಗಟ್ಲೆ ಅಪ್ಪ ನೈವೇದ್ಯ ಮಾಡಿದರೂ ಗಣಪತಿಗೆ ಇಷ್ಟು ವರ್ಷಗಳ ನಂತರ ನಡೆಯಲಿರುವ ಮೂಡಪ್ಪ ಸೇವೆಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತಗಣ ಕಾಯುತ್ತಿದೆ. ಊರ ಪರವೂರ ಸಹೃದಯರು, ಕೊಡುಗೈ ದಾನಿಗಳ ಸಹಕಾರ ಹಾಗೂ ಭಕ್ತಾದಿಗಳ ಪರಿಶ್ರಮದ ಮೂಲಕ ದೇಗುಲವು
ವೈಭವದಿಂದ ಎದ್ದು ನಿಂತಿದೆ. ಪ್ರಧಾನವಾಗಿ ಕಾಸರಗೋಡು ಜಿಲ್ಲೆಯ ಕೊಡುಗೈದಾನಿ ಶ್ರೀ ಕೆ ಸದಾಶಿವಶೆಟ್ಟಿ ಕುಳೂರು ಕನ್ಯಾನ ಇವರು ಕ್ಷೇತ್ರದ ಮಹಾದ್ವಾರ ಹಾಗೂ ರಾಜಾಂಗಣವನ್ನು ಪ್ರಾಯೋಜಿಸಿದ್ದು, ಇನ್ನೋರ್ವ ಮಹಾದಾನಿ ಶ್ರೀ ಮಹಾಬಲೇಶ್ವರ ಭಟ್ ಎಡಕ್ಕಾನ ಅವರು ಸಿದ್ಧಿವಿನಾಯಕ ದೇವರ ಮುಖಮಂಟಪ ಪ್ರಾಯೋಜಿಸಿದ್ದಾರೆ. ಉದ್ಯಮಿಗಳಾದ ಶ್ರೀ ಕೆ ಶೆಟ್ಟಿ, ಶ್ರೀ ಬಿ.ಕೆ. ಮಧೂರು, ಶ್ರೀ ಶಶಿಕಿರಣ್ ಶೆಟ್ಟಿ, ಶ್ರೀ ರವೀಂದ್ರ ಆಳ್ವ, ಶ್ರೀ ಈಶ್ವರ ಭಟ್ ವಿಟ್ಲ ಮುಂತಾದ ದಾನಿಗಳ ಬಹುದೊಡ್ಡ ಕೊಡುಗೆ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ದೇಶ ವಿದೇಶಗಳಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದೇಣಿಗೆಯೂ ಹರಿದು ಬಂದಿದೆ. ಇನ್ನಷ್ಟು ಸಹಕಾರದ ನಿರೀಕ್ಷೆಯಲ್ಲಿದೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿ. ಇದೀಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವಿಜೃಂಭಣೆಯ ಕ್ಷಣಗಳು ಸಮೀಪಿಸುತ್ತಿದ್ದಂತೆ ತಯಾರಿಗಳು ವೇಗ ಪಡೆಯುತ್ತಿದೆ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರದ ಭಕ್ತಾಭಿಮಾನಿಗಳು ತಂಡೋಪತಂಡವಾಗಿ ಮಧೂರಿಗೆ ಆಗಮಿಸಲಿದ್ದಾರೆ. ದಕ್ಷಿಣ ಭಾರತದ ತಾರೆಯರು, ಗಣ್ಯರು ಇದಕ್ಕೆ ಇನ್ನಷ್ಟು ಮೆರುಗು ನೀಡಲಿದ್ದಾರೆ. ಬನ್ನಿ, ನೀವು ಜೊತೆಯಾಗಿ ಈ ಸಂಭ್ರಮದಲ್ಲಿ ಭಾಗಿಯಾಗಿ.